ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮಗೆಲ್ಲ ಗೊತ್ತಿರುವ ಹಾಗೆ ಸೀಮೆ ಬದನೆಕಾಯಿ ಹೆಚ್ಚಿನ ನೀರಿನ ಅಂಶ ಹೊಂದಿರುವ ಒಂದು ತರಕಾರಿ. ಹಾಗೆ ಇದರಲ್ಲಿ ಹಲವಾರು ರೀತಿಯ ಆರೋಗ್ಯಕರ ಅಂಶ ಇದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನಾವಿವತ್ತು ಒಂದು ಸಾಸಿವೆ ಮಾಡೋಣ ಸೀಮೆ ಬದನೆಕಾಯಿಂದ. ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯ ಕೂಡ ಒಳ್ಳೆಯದು. ಬನ್ನಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಸಾಸಿವೆ ಮಾಡೋಣ. ಸೀಮೆ ಬದನೆ ಸಾಸಿವೆ ಮಾಡಲಿಕ್ಕೆ ಮೊದಲಿಗೆ ನಾವು ಒಂದು ಚಟ್ನಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಹಾಗೆ 2 ಹಸಿರು ಮೆಣಸು ಹಾಕ್ಕೊಳ್ಳೋಣ, ಕಟ್ ಮಾಡಿ. ಹಾಗೆ ಒಂದು ಅರ್ಧ ಚಮಚ ಸಾಸಿವೆ. ಇದನ್ನು ನಾವೀಗ ನೈಸಾಗಿ ರುಬ್ಕೊಳ್ಳೋಣ. ಒಂದು ಸಣ್ಣ ಪೀಸು ಹುಳಿ ಹಾಕ್ಕೊಳ್ಳೋಣ. ಎಳೆತ್ತಾದ ಸೀಮೆ ಬದನೆ ತಗೊಂಡು ಅದು ಸಿಪ್ಪೆ ತೆಗಿಯೋಣ. ಮತ್ತು ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಸಾಸಿವೆ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಟಿದ್ವಿ. 1-2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಹಾಗೆ ಇದು ಕರಿಬೇವು ಕಟ್ ಮಾಡಿ ಹಾಕ್ಕೊಳ್ಳೋಣ. ಮೆಣಸು ಕೂಡ ಹಾಕ್ಕೊಳ್ಳೋಣ. ಈಗ ನಾವು ಕಟ್ ಮಾಡ್ಕೊಂಡಿರುವ ಸೀಮೆ ಬದನೆ ಸೇರಿಸ್ಕೊಳ್ಳೋಣ. ಎಳತ್ತಿದೆ, ಬೇಗನೆ ಬಂದುಬಿಡುತ್ತೆ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಹಾಗೆ ಬಂದುಬಿಡುತ್ತೆ. ಚೂರು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಗೆ ಉಪ್ಪು ಸೇರಿಸ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಉರಿಯಲ್ಲಿ ನಾವೀಗ ಬೇಯಿಸ್ಕೊಳ್ಳೋಣ. ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ಈಗ ಬೆಂದು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ತಣ್ಣಗಾಗಲಿಕ್ಕೆ ಬಿಡೋಣ. ಗ್ಯಾಸ್ ಆಫ್ ಮಾಡಿ. ಈಗ ಇದು ತಣ್ಣಗಾಗಿದೆ. ನಾವು ರುಬ್ಬಿಕೊಂಡಿರುವಂಥ ಸಾಸಿವೆ ಗೊಜ್ಜನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ಆರೋಗ್ಯಕರವಾದ ಸೀಮೆ ಬದನೆಕಾಯಿಂದ ಮಾಡಿರುವ ಸಾಸಿವೆ ರೆಡಿಯಾಗಿದೆ ಸ್ನೇಹಿತರೆ. ಸೈಡ್ ಡಿಶ್ ಆಗಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.